ಇನ್ನು ಕೋರ್ಟ್ನಲ್ಲಿ ಇವತ್ತು ಜೈಲು ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಆರಂಭವಾಗ್ತದೆ. ಈಗ ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನು ಮಂಡಿಸಲಿದ್ದಾರೆ. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ, ಸೆಷನ್ಸ್ ಕೋರ್ಟ್ನಲ್ಲಿ. ಇವತ್ತೇ ಪವಿತ್ರ ಗೌಡ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಸೊ ಅವರು ಮೊದಲನೇದಾಗಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು, ಮತ್ತೆ ವಾಪಸ್ ಪಡ್ಕೊಂಡಿದ್ರು, ಮತ್ತೆ ಅರ್ಜಿಯನ್ನ ಮೊದಲನೇ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಸಲ್ಲಿಕೆಯನ್ನ ಮಾಡಿದ್ರು. ಇನ್ನೊಂದು ಕಡೆಗೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇತ್ತು. ಅದನ್ನ ಮೊನ್ನೆಯೂ ಕೂಡ ಬಂದಿತ್ತು ವಿಚಾರಣೆಗೆ. ಆ ಸಂದರ್ಭದಲ್ಲಿ ಅದನ್ನ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಮುಂದೂಡಿಕೆಯನ್ನ ಮಾಡಿದ್ರು. ಇವತ್ತು ಈ ವಿಚಾರಣೆ ಬರುತ್ತೆ. ಈ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಏನು ವಾದವನ್ನು ಮಂಡಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಕಾರಣ ತುಂಬ ಡಿಟೇಲ್ ಆಗಿ ಚಾರ್ಜ್ ಶೀಟನ್ನು ಸ್ಟಡಿ ಮಾಡಿ ವಾದವನ್ನು ಮಂಡನೆ ಮಾಡ್ತಾರೆ. ಆರ್ಗ್ಯುಮೆಂಟ್ ಏನಿರುತ್ತೆ, ವಾದಗಳು ಏನಿರುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ರೈಮ್ ಪ್ರಕರಣಗಳಲ್ಲಿ ವಾದವನ್ನು ಆರ್ಗ್ಯುಮೆಂಟ್ ಅನ್ನು ಕೇಳಿಸ್ಕೊಳ್ಬೇಕು ಅಂತಂದಾಗ, ಜೊತೆಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆದ ನಂತರ ಪಾಯಿಂಟ್ ಆಫ್ ವ್ಯೂ ಇರ್ತಾವಲ್ವಾ, ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವಾದವನ್ನು ಮಂಡನೆ ಮಾಡುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಷ್ಟೊತ್ತಿಗೆ ಆರಂಭವಾಗುತ್ತೆ, ಏನಿದೆ ಅಪ್ಡೇಟ್ಸ್? ಅರುಣ್, ಏನಂದ್ರೆ ಇದುವರೆಗೂ ಕೂಡ ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರಲಿಲ್ಲ. ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಅದು ಕೂಡ ದೋಷಾರೋಪ ಪಟ್ಟಿ ಸಲ್ಲಿಕೆ ಆದ ಬಳಿಕ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿರುವಂಥದ್ದು. ಇವತ್ತಿನ ವಾದ ಪ್ರತಿವಾದ ಎರಡೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತದೆ. ಜೊತೆಗೆ ಈಗಾಗಲೇ ಪ್ರತಿವಾದ ಅನ್ನೋದಕ್ಕಿಂತ ಹೆಚ್ಚಾಗಿ SPP ಅವರ ಆಕ್ಷೇಪಣೆ ಕೂಡ ಅದೇ ಆಗಿರುವಂಥದ್ದು. ಅಂದ್ರೆ ದೋಷಾರೋಪ ಪಟ್ಟಿಯಲ್ಲಿ ಇರುವಂತಹ ಒಂದಷ್ಟು ಅಂಶಗಳು ಮತ್ತು ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ನೇರವಾಗಿ ಯಾವ ರೀತಿಯಲ್ಲಿ ಭಾಗಿಯಾಗಿದ್ದಾರೆ, ಜೊತೆಗೆ ಅವರ ವಿರುದ್ಧ ಇರುವಂತಹ ತಾಂತ್ರಿಕ ಮತ್ತು ಸಾಕ್ಷ್ಯಗಳು, ಬೇರೆ ಬೇರೆ ಸಾಕ್ಷ್ಯಗಳೇನಿದ್ದಾವೆ, ಅದು FSL ನ ರಿಪೋರ್ಟ್ಗಳಿರ್ಬೋದು, ಜೊತೆಗೆ CCTV ಫುಟೇಜಸ್ಗಳಿರ್ಬೋದು, ಈ ತಾಂತ್ರಿಕ ಸಾಕ್ಷ್ಯಗಳನ್ನು ಇಟ್ಕೊಂಡು ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಆದರೆ ದರ್ಶನ್ ಪರ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ಇವತ್ತು ಯಾವ ರೀತಿಯಲ್ಲಿ ವಾದ ಮಂಡನೆ ಮಾಡ್ತಾರೆ, ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಲೂಪೋಲ್ಸ್ಗಳೇನು, ಜೊತೆಗೆ ದರ್ಶನ್ ಅವರಿಗೆ ಜಾಮೀನನ್ನ ಯಾವ ವಿಚಾರಕ್ಕಾಗಿ ಮಂಜೂರು ಮಾಡಬೇಕು, ಈ ವಿಚಾರಗಳನ್ನು ಚರ್ಚೆ ಅಂದರೆ ವಾದ ಮಾಡುವಂಥ ಸಾಧ್ಯತೆಗಳಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಅರುಣ್, ಒಂದಂತೂ ಸ್ಪಷ್ಟ, ಇವತ್ತೇ ದರ್ಶನ್ ಅವರಿಗೆ ಜಾಮೀನು ಸಿಕ್ಕುತ್ತೆ, ಜಾಮೀನಿಂದ ಪಡ್ಕೊಂಡು ಹೊರಗಡೆ ಬರ್ತಾರೆ ಅನ್ನೋ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದ್ರೆ ಇವತ್ತು ಕೇವಲ ದರ್ಶನ್ ಪರ ಮತ್ತು ಪವಿತ್ರ ಗೌಡ ಪರ ವಕೀಲರು ಮಾತ್ರ ವಾದ ಮಂಡನೆಯನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಬಹುತೇಕ SPP ಅವರು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದೀನಿ, ಮತ್ತೆ ಕಾಲಾವಕಾಶವನ್ನು ಕೊಡಿ ಅಂತೇಳಿ ಕೇಳುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಬಹುತೇಕ ಇವತ್ತು ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಆದ ಬಳಿಕ SPP ಅವರು ಮತ್ತೊಂದು ದಿನ ಕಾಲಾವಕಾಶ ಕೇಳಿ ಅವತ್ತು ವಾದ ಮಂಡನೆಯನ್ನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅರುಣ್, ಮೊದಲನೇ ಆರೋಪಿ ಮತ್ತು ಎರಡನೇ ಆರೋಪಿ ಮಾತ್ರ ಜಾಮೀನು ಅರ್ಜಿ ವಿಚಾರಣೆ ಬರೋದಾ, ಅದ ಇನ್ನುಳಿದಂತಹ ಆರೋಪಿಗಳು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮುರಳಿ? ಅರುಣ್, ಇನ್ನೂ 3 ಜನ ಆರೋಪಿಗಳು, ಅಂದ್ರೆ ಇವರಿಬ್ಬರನ್ನ ಹೊರತುಪಡಿಸಿ ಇನ್ನೂ 3 ಜನ ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗಿರುವಂಥದ್ದು. ಆದರೆ ಎಲ್ಲ ಏನು ಕಕ್ಷಿದಾರರು ಪರ ವಕೀಲರೇನಿರ್ತಾರೆ, ಅಂದ್ರೆ ಆರೋಪಿಗಳ ಪರ ವಕೀಲರೇನಿರ್ತಾರೆ, ಅವರು ವಾದವನ್ನು ಮಂಡನೆ ಮಾಡಲಿ ಅಂತೇಳಿ SPP ಅವರು ಕಾಯ್ತಾ ಇರೋಂಥದ್ದು. ಯಾಕೆಂದ್ರೆ ಅವರು ಪಿಟಿಷನರ್ ಆಗಿರೋ ಹಿನ್ನೆಲೆಯಲ್ಲಿ ಅವರು ವಾದ ಮಂಡನೆಯನ್ನ ಮಾಡಬೇಕು. ಅದಾದ ನಂತರ ಅದಕ್ಕೆ ಯಾವ ವಿಚಾರಕ್ಕಾಗಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಬಾರ್ದು ಅಂತೇಳಿ ಆಕ್ಷೇಪಣಾ ವಾದ ಏನಿರ್ತದೆ ಅದನ್ನ ಮಂಡನೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಬಹುತೇಕ SPP ಅವರು ಕೇಳ್ಕೊಳ್ತಾ ಇರೋಂಥದ್ದು, ಯಾರ್ಯಾರು ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದಾರೆ ಆರೋಪಿಗಳು, ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ ಬಳಿಕ ನಾನು ವಾದವನ್ನ ಮಂಡನೆ ಮಾಡ್ತೀನಿ ಅಂತೇಳಿ ಕೇಳುವಂತ ಸಾಧ್ಯತೆಗಳಿದ್ದಾವೆ. ಆ ರೀತಿ ಏನಾದರೂ ಕೇಳಿ ಅದಕ್ಕೆ ಏನಾದರೂ ಕೋರ್ಟು ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಬಹುತೇಕ ಇನ್ನೊಂದು 5 ದಿನ ಅಥವಾ 6 ದಿನ ಅಥವಾ 1 ವಾರದ ಬಳಿಕ SPP ಅವರು ಎಲ್ಲ ಆರೋಪಿಗಳಿಗೂ ಆಕ್ಷೇಪಣೆಯನ್ನ ಸಲ್ಲಿಸಿ ವಾದವನ್ನ ಮಂಡನೆಯನ್ನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.